ನಾನು ಹುಟ್ಟು ಬೆಳೆದಿದ್ದು. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ. ನಮ್ಮ ಊರು ನಂದಿಹಳ್ಳಿ, ಜಿಲ್ಲೆ ಕೊಪ್ಪಳ, ತಾಲೂಕು ಕಾರಟಗಿ. ನಮ್ಮ ಹಿಂದಿನ ಪೂರ್ವಜರು ಬಹಳಷ್ಟು ಹಸುಗಳನ್ನು ಸಾಕುತ್ತಿದ್ದರು. ಹಸುಗಳನ್ನು ನಂದಿ ಎಂದು ಕರೆಯುತ್ತಾರೆ. ಹಾಗಾಗಿ ನಮ್ಮ ಊರಿಗೆ ನಂದಿಹಳ್ಳಿ ಎಂದು ಹೆಸರಿಟ್ಟಿದ್ದಾರೆ. ನಮ್ಮ ಊರು ತುಂಗಾಭದ್ರಾ ನದಿಯ ದಂಡೆಯ ಮೇಲಿದೆ. ಈ ನದಿಯು ನಮಗೆ ಕೃಷಿಯನ್ನು ಬೆಳೆಯಲು ಅತ್ಯಂತ ಸಹಕಾರಿಯಾಗಿದೆ. ಈ ನದಿಯಿಂದಾಗಿ ನಮಗೆ ಅತ್ಯಂತ ಫಲವತ್ತಾದ ಮಣ್ಣು ದೊರೆತಿದೆ ಮತ್ತು ಅಧಿಕವಾಗಿ ಮರಳು ಸಹ ದೊರೆತಿದೆ ಮತ್ತು ಕುಡಿಯಲು ಸಹ ಅತ್ಯಂತ ಯೋಗ್ಯವಾದ ನೀರನ್ನು ಸಹ ನೀಡುತ್ತದೆ. ನಮ್ಮ ಊರು ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶವಾಗಿದೆ. ತಂಪಾದ ಪ್ರದೇಶವನ್ನು ಹೊಂದಿದೆ. ಅರಣ್ಯಗಳನ್ನು ಸಹ ನಮ್ಮ ಊರು ಹೊಂದಿದೆ. ನಮ್ಮ ಊರು ಕೊಪ್ಪಳ ಜಿಲ್ಲೆಯ ಕೊನೆಯ ಹಳ್ಳಿಯಾಗಿದೆ. ನಂತರ ರಾಯಚೂರು, ಬಳ್ಳಾರಿ ಜಿಲ್ಲೆಯು ಪ್ರಾರಂಭವಾಗುತ್ತದೆ. ನಮ್ಮ ಊರಿನಲ್ಲಿ ಅನೇಕ ದೇವಸ್ಥಾನಗಳಿವೆ. ಅದರಲ್ಲಿ ಪ್ರಮುಖವಾದವುಗಳೆಂದರೆ ಶ್ರೀ ದ್ಯಾವಮ್ಮ ದೇವಿ ದೇವಸ್ಥಾನ, ಶ್ರೀ ದುರ್ಗಾದೇವಿ ದೇವಸ್ಥಾನ, ಶ್ರೀ ಮಾರುತೇಶ್ವರ ದೇವಸ್ಥಾನ, ಶ್ರೀ ಗುರುಲಿಂಗೇಶ್ವರ ದೇವಸ್ಥಾನ, ಶ್ರೀ ಗೌರಿಪುರ ತಾತ ದೇವಸ್ಥಾನ, ಇನ್ನು ಮುಂತಾದವು. ಇನ್ನು ಪ್ರಮುಖ ಹಬ್ಬಗಳು ಮತ್ತು ಜಾತ್ರೆಗಳೆಂದರೆ ಯುಗಾದಿ ಹಬ್ಬ, ನಾಗರ ಪಂಚಮಿ, ಗಣೇಶ ಹಬ್ಬ, ಮೊಹರಂ ಹಬ್ಬ, ಮಾರುತೇಶ್ವರ ಜಾತ್ರೆ, ಶ್ರೀ ದ್ಯಾವಮ್ಮ ದೇವಿಯ ಜಾತ್ರೆ ಮತ್ತು ಬಸವನ ಜಯಂತಿ ಜಾತ್ರೆ ಇನ್ನು ಮುಂತಾದವು ಪ್ರಮುಖವಾಗಿದೆ. ನಂತರ ಈ ನಮ್ಮ ಊರಿನ ಒಂದು ಕಿರುನೋಟವನ್ನು ಈಗ ನೋಡೋಣ. ಜಗದ ಬಾರಿ ಸಾಗರವ ಜಿಗಿದು ಈಜೆ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಧೀರೆ